ಒತ್ತುವರಿ ತೆರವನ್ನ ಮಾಡಲಾಗ್ತಿದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಜಿಬಿಎ ವತಿಯಿಂದ ಏನು ಬಿಡಾಡಿ ವಾಹನಗಳು ಸುಮಾರು ವರ್ಷಗಳಿಂದಲೂ ಕೂಡ ರಸ್ತೆ ಬದಿ ಅದೇ ರೀತಿ ಕೂಡ ಫುಟ್ಪಾತ್ ನಲ್ಲಿ ನಿಲ್ಲಿಸಿರುವಂತಹ ಗಾಡಿಗಳನ್ನ ತೆರವುಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಇವತ್ತು ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಚಾಲನೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಲನೆ ಸಿಕ್ಕಿದೆ. ಸ್ಥಳೀಯ ಶಾಸಕರಂತ ರಿಜ್ವಾನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕೇಳೋಣ. ಸರ್, ಇದರಿಂದ ಕ್ಲೀನ್ ಸಿಟಿ ಎಕ್ಸೆಪ್ಟ್ ಮಾಡ್ಬೋದಾ? ನಿಶ್ಚಿತವಾಗ್ಲೂ ಇದು ಒಂದು ದೊಡ್ಡ ಪ್ರಯತ್ನ ನಮ್ಮ ಸರ್ಕಾರದ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ. ಬೀಡಾಡಿ ವಾಹನಗಳ ಇದಿದೆಯಲ್ಲ ಸಮಸ್ಯೆ, ಇದು ಬೆಂಗಳೂರಿನ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಆಗಿರ್ತಕ್ಕಂಥ ಸಮಸ್ಯೆ. ನೀವು ರಾತ್ರಿ ವಾಹನ ನಿಲ್ಲಿಸಿ ಬೆಳಗ್ಗೆ ತಗೊಂಡು ಹೋಗ್ತಕ್ಕಂಥದ್ದು ಬೇರೆ, ಮೂವ್ಮೆಂಟಲ್ಲಿ ಇರ್ತಕ್ಕಂಥ ವಾಹನನೇ ಬೇರೆ. ಇದು ತಿಂಗಳು ವರ್ಷ ಬಂದು ಅಲ್ಲೇ ಬಿಸಾಡಿ ಹೋಗ್ಬಿಟ್ರೆ ಪಾದಚಾರಿ ಮಾರ್ಗ ಸಾರ್ವಜನಿಕರಿಗೋಸ್ಕರ ಇರ್ತಕ್ಕಂಥದ್ದು. ಬೀದಿ ಬದಿ ನೀವು ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ಟ್ರಾಫಿಕ್ ದಟ್ಟಣೆ ಆಗುತ್ತೆ, ಸಮಸ್ಯೆ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದು ತೆಗಿಲೇಬೇಕಾಗುತ್ತೆ. ಇದು ನೋಡೋಕ್ಕೆ ಸಮಸ್ಯೆ ಸ್ವಲ್ಪ ಸರಳ ಅಂತ ಕಾಣುತ್ತೆ, ಆದರೆ ಇದು ಗಂಭೀರವಾದಂಥ ಸಮಸ್ಯೆ. ಆ ವಾಹನ ಕೆಳಗಡೆ ಕಸ ಸೇರಿಕೊಳ್ಳುತ್ತೆ, ಅಲ್ಲಿ ವಾತಾವರಣ ಕೆಟ್ಟೋಗುತ್ತೆ. ಜನ ಫುಟ್ಪಾತ್ ಮೇಲೆ ವಾಹನ ನಿಂತವ್ರೆ ಅಂತ ಅವ್ರು ರೋಡ್ ಮೇಲೆ ಬಂದು ನಡಿಬೇಕು. ವರ್ಷಕ್ಕೆ 300 ಜನ ಸತ್ತೋಗಿರ್ತಕ್ಕಂಥದ್ದು ಬೆಂಗಳೂರಿನ ಈ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ತೋರಿಸುತ್ತೆ, ಡಾಟಾ ತೋರಿಸುತ್ತೆ. ಯಾಕೆ ಸತ್ತೋಗ್ತಾ ಇದ್ದಾರೆ 300 ಜನ ಕನಿಷ್ಠ ಅಂದರೆ ಈ ಥರ ಫುಟ್ಪಾತ್ ಮೇಲೆ ನಡೆಯೋಕ್ಕಾಗ್ತಾ ಇಲ್ಲ, ರೋಡ್ ಮೇಲೆ ಬರ್ತಾ ಇದ್ದೀವಿ ಅಂತ. ಸೊ ಇಂಥ ಸಮಸ್ಯೆಗೆ ಎಲ್ಲೋ ಒಂದು ಕಡೆ ಪರಿಹಾರ ಕಾಣಬೇಕು. ಒಂದು ಜನರಲ್ಲಿ ಒಂದು ಅರಿವು ಕೂಡ ಮೂಡಿಸ್ಬೇಕು, ಅವ್ರಿಗೂ ಕೂಡ ಅರ್ಥ ಆಗಬೇಕು. ಇದು ಸಾರ್ವಜನಿಕರ ಸ್ವತ್ತು, ನಾವು ಎಲ್ಲೆಲ್ಲಿ ಬೇಕು ಅಲ್ಲಿ ನಿಲ್ಲಿಸಿ ಹೋಗೋದಲ್ಲ. ನಮ್ಮ ನಗರ ಡಸ್ಟ್ಬಿನ್ ಅಲ್ಲ. ನೀವು ಎಲ್ಲೆಲ್ಲಿ ಬೇಕು ನಿಮಗೆ ಬೇಕಾಗಿಲ್ಲದೆ ಇರ್ತಕ್ಕಂಥ ವಾಹನ ತೊಗೊಂಡು ಬಂದು ಅಲ್ಲೇ ಬಿಸಾಡೋದು ನಮ್ಮ ನಗರ ಡಸ್ಟ್ಬಿನ್ ಅಲ್ಲ. ನಮ್ಮ ನಗರ ಸ್ವಚ್ಛವಾಗಿ ಇಟ್ಕೋಬೇಕು, ಸುಂದರವಾಗಿ ಇಟ್ಕೋಬೇಕಂತ ಕರ್ತವ್ಯ ನಮ್ಮೆಲ್ಲರದು. ಸೊ ಸಾರ್ವಜನಿಕರಲ್ಲಿ ಮನವಿ, ದಯವಿಟ್ಟು ನೀವು ನಿಮ್ಮ ವಾಹನಗಳು ಅಬ್ಯಾಂಡನ್ ಮಾಡ್ತಕ್ಕಂಥದ್ದು, ಅಲ್ಲೇ ಬಿಸಾಕಿ ಹೋಗ್ತಕ್ಕಂಥದ್ದು, ತಿಂಗಳು ತಿರುಗಿ ನೋಡದೇ ಇರ್ತಕ್ಕಂಥದ್ದು, ಅದು ಇನ್ನು ಮುಂದೆ ಮಾಡಬೇಡಿ ಅಂತ ನಾವು ಮನವಿ ಮಾಡ್ಬೋದು. ಸರ್, ಈಗ ಬೀದಿ ಬದಿ ವ್ಯಾಪಾರಿಗಳನ್ನ ಒತ್ತುವರಿ ತೆರವು ಒಂದು ಕಡೆ ಮಾಡಿಸ್ತಾ ಇದ್ರೆ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದರೆ ಅಂಥವ್ರ ವಿರುದ್ಧ ಏನಾದ್ರು ಶಿಕ್ಷೆ ಏನಾದ್ರು ಇದೆಯಾ, ದಂಡ ಏನಾದರೂ ಇದೆಯಾ, ಕ್ರಮ ಏನು ಸರ್? ನಿನ್ನೆ ಬಹುಶಃ ಬೀದಿ ಬದಿ ವ್ಯಾಪಾರಿಗಳ ಜೊತೆಗೆ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಒಂದು ಸಭೆ ನಡೆಸಿದ್ದಾರೆ. ಸೊ ಎಲ್ಲಿ ಝೋನು, ಎಲ್ಲಿ ಅವ್ರು ವ್ಯಾಪಾರ ಮಾಡಬೇಕು, ಎಲ್ಲಿ ಫ್ರೀ ಬಿಡಬೇಕು ಅಂತ ಕೂಡ ಚರ್ಚೆ ಮಾಡಿದ್ದಾರೆ. ಆ ಥರ ಒಂದು ಮಾರ್ಕಿಂಗ್ ಮಾಡಿ ಅವ್ರಿಗೆ ಎಲ್ಲಿ ಅವರು ವ್ಯಾಪಾರ ಮಾಡಬೇಕು, ಎಲ್ಲಿ ಫ್ರೀಯಾಗಿ ಬಿಡಬೇಕು ಜನರಿಗೆ ಹೋರಾಟ ಮಾಡೋದಕ್ಕೆ ಅಂತ ಆ ತೀರ್ಮಾನ ಆಗಿ ಮಾರ್ಕಿಂಗ್ ಎಲ್ಲ ಮಾಡಿ ಆ ರೀತಿ ಮಾಡ್ಕೊಂಡು ಹೋದರೆ ಯಾರಿಗೂ ಸಮಸ್ಯೆ ಅಲ್ಲ. ಸೊ ಬಟ್ ಆ ಥರ ಇಲ್ಲದೆ ಎಲ್ಲಿ ಬೇಕು ಅಲ್ಲಿ ಕೂತ್ಕೋತೀವಿ ಅಂದರೆ ಕಷ್ಟ ಆಗುತ್ತೆ. ಅದನ್ನು ಮತ್ತೆ ಅವರು ಏನು ಆ್ಯಕ್ಷನ್ ತಗೋತಾರೆ, ಡೆಫಿನೆಟ್ಲಿ ಸರ್ಕಾರ ಆ್ಯಕ್ಷನ್ ತಗೊಳ್ತಾರೆ. ನಿಮ್ಮದೇ ಸರ್ಕಾರ 1 ವರ್ಷದ ಹಿಂದೆ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು, ಇನ್ನೂ ಕೂಡ ಅದು ಎಲ್ಲ ಒಂದು ಕಡೆ ಚಾಲ್ತಿಗೆ ಬರ್ತಿಲ್ಲ ಅಂತ ಆರೋಪ ಕೇಳ್ಬತ್ತೀವಿ ಸರ್. ನೋಡೋಣ, ಈಗ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಚಿವರು ಅವರು ಉತ್ತರ ಕೊಡಬೇಕು. ನಮ್ಮ ಗಮನಕ್ಕೆ ಅಥವಾ ನಮ್ಮ ಅಧಿಕಾರಕ್ಕೆ ಅದು ಬರದೇ ಇರೋದನ್ನು ನಾನು ಕಮೆಂಟ್ ಮಾಡೋದು ಸರಿ ಇಲ್ಲ. ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಮಲನಹಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.